ರಾಯಪಟ್ಟಣ ತಾಲೂಕು ಮತದಾರರ ಪಟ್ಟಿಯ ವಿಶೇಷ ಪರಿಷ್ಕರಣೆ ಶೇ 85.41ರಷ್ಟು ಗುರಿ ಸಾಧಿಸಲಾಗಿದೆ ಎಂದು ಶಾಸಕ ಸಿ.ಎನ್. ಬಾಲಕೃಷ್ಣ ಹೇಳಿದರು. ಪಟ್ಟಣದ ಮಿನಿ ವಿಧಾನಸೌಧ ಸಭಾಂಗಣದಲ್ಲಿ ನಡೆದ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಸಭೆಯಲ್ಲಿ ಅವರು ಮಾತನಾಡಿ, ಯಾವುದೇ ಒಬ್ಬ ಅರ್ಹ ಮತದಾರರು ಈ ವಿಶೇಷ ಸಮಗ್ರ ಪರಿಷ್ಕರಣೆಯ ಪಟ್ಟಿಯಿಂದ ಆಚೆ ಉಳಿಯಬಾರದು ಎಂದರು. ಇದೊಂದು ಭಾರತ ಸರ್ಕಾರದ ಮತ್ತು ಚುನಾವಣಾ ಆಯೋಗದ ಉತ್ತಮ ಕಾರ್ಯಕ್ರಮವಾಗಿದೆ. ಈವರೆಗೆ ತಾಲೂಕಿನಲ್ಲಿ ಮತದಾರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆಯು 85.41ರಷ್ಟು ಗುರಿ ತಲುಪಿದ್ದೇವೆ ಎಂದು ತಿಳಿಸಿದರು. ಚನ್ನರಾಯಪಟ್ಟಣ ನಗರದಲ್ಲಿ ಎಸ್ಐಆರ್ ಪರಿಷ್ಕರಣೆ 60ಕ್ಕಿಂತ ಕಡಿಮೆ ಆಗಿರುವುದರಿಂದ ಹೆಚ್ಚಿನ ಸಿಬ್ಬಂದಿ ನಿಯೋಜನೆ ಮಾಡಿ ನಿಗದಿತ ಅವಧಿಯೊಳಗೆ ಪೂರ್ಣಗೊಳಿಸಲು ಚುನಾವಣಾ ಅಧಿಕಾರಿಗೆ ಸಲಹೆ ನೀಡಿದರು. ಬರುವ ಜುಲೈ 29 ಅಥವಾ 30ರೊಳಗೆ 100ರಷ್ಟು ಮತದಾರರ ಪಟ್ಟಿ ಪರಿಷ್ಕರಣೆ ಮುಗಿಯಲಿದೆ ಎಂದು ಶಾಸಕ ಸಿ.ಎನ್. ಬಾಲಕೃಷ್ಣ ವಿಶ್ವಾಸ ವ್ಯಕ್ತಪಡಿಸಿದರು. ತಾಲೂಕು ಆಸ್ತಿ ತೆರಿಗೆ ಸಂಗ್ರಹದಲ್ಲಿ ರಾಜ್ಯದಲ್ಲೇ 2ನೇ ಸ್ಥಾನ ಪಡೆದುಕೊಂಡಿದೆ. ತಾಲೂಕಿನಲ್ಲಿ ಪಡಿತರ ಚೀಟಿ ಸಂಬಂಧಿಸಿದಂತೆ ಒಟ್ಟು 1,829 ಕಾರ್ಡ್ಗಳು ವಜಾ ಆಗಿದೆ. ಅದರಲ್ಲಿ ಬಹುತೇಕ ಕಾರ್ಡುಗಳು ಉದ್ಯೋಗ ಅರಸಿ ಬೆಂಗಳೂರಿಗೆ ಹೋದ ಕ್ಯಾಬ್ ಡ್ರೈವರ್ಗಳ ಆದಾಯ ಸೇರಿರಬಹುದು. ಅಂತಹ ಕುಟುಂಬದ ಹೆಸರುಗಳನ್ನು ಡಿಲೀಟ್ ಮಾಡಿ ಅವರ ಪೋಷಕರು ಗ್ರಾಮದಲ್ಲೇ ವಾಸವಿರುತ್ತಾರೆ. ಅಂತಹ ಅರ್ಹ ಫಲಾನುಭವಿಗಳಿಗೆ ಕಾರ್ಡ್ ವಿತರಿಸುವ ಕಾರ್ಯ ಆಗಬೇಕಾಗಿದೆ ಎಂದು ತಿಳಿಸಿದರು. ಸದ್ಯ ತಾಲೂಕಿನಲ್ಲಿ ಬಸವನಪುರ, ಕಂಪಿರಾಯಪುರ ಮತ್ತು ನರೇನಹಳ್ಳಿ 3 ಗ್ರಾಮಗಳಲ್ಲಿ ಕುಡಿಯುವ ನೀರಿಗೆ ತೊಂದರೆಯಾಗಿದ್ದು, ಅದಕ್ಕೆ ಖಾಸಗಿ ಹಾಗೂ ಪರ್ಯಾಯ ವ್ಯವಸ್ಥೆ ಮೂಲಕ ಕುಡಿಯುವ ನೀರಿನ ಪೂರೈಕೆ ಮಾಡಲಾಗುತ್ತಿದೆ. ಅವಶ್ಯಕತೆ ಬಿದ್ದರೆ ಹೊಸ ಬೋರ್ವೆಲ್ ಕೊರೆಸಿ ಕುಡಿಯುವ ನೀರು ಪೂರೈಸಲಾಗುವುದು ಎಂದರು. ತಾಲೂಕಿನ 263 ಮತಗಟ್ಟೆಗಳಲ್ಲೂ ವಿಶೇಷ ಸಮಗ್ರ ಮತದಾರರ ಪಟ್ಟಿ ಪರಿಷ್ಕರಣೆ 2026ರ ಕಾರ್ಯ ಸಮರೋಪಾದಿಯಲ್ಲಿ ಸಾಗುತ್ತಿದೆ. ಈವರೆಗೆ ಒಟ್ಟು ವಿತರಿಸಲಾದ ಎನುಮರೇಷನ್ ಫಾರಂ 2,14,454. ಇದರಲ್ಲಿ 1,83,167 ಮತದಾರರ ಪರಿಷ್ಕರಣೆ ಮುಗಿದಿರುತ್ತದೆ. ಎಎಸ್ಡಿ ಮತದಾರರು 1135 ಹಾಗೂ 111 ಮತದಾರರು ಸ್ವತಃ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಿ ಪರಿಷ್ಕರಣೆಗೊಂಡು ಸ್ವೀಕೃತವಾಗಿದೆ ಎಂದು ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರದ ಚುನಾವಣಾಧಿಕಾರಿ ಮಾಹಿತಿ ನೀಡಿದ್ದಾರೆ. ಸಭೆಯಲ್ಲಿ ತಹಸೀಲ್ದಾರ್ ಜಿ.ಎಸ್. ಶಂಕರಪ್ಪ, ಪುರಸಭಾ ಮುಖ್ಯಾಧಿಕಾರಿ ಆರ್. ಯತೀಶ್ ಕುಮಾರ್, ಗ್ರೇಡ್ 2 ತಹಶೀಲ್ದಾರ್ ಗಿರೀಶ್ ಬಾಬು, ಚುನಾವಣಾ ಶಿರಸ್ತೇದಾರ್ ಅನಿಲ್, ತಾಲೂಕು ಪಂಚಾಯಿತಿ ಮ್ಯಾನೇಜರ್ ಗಿರೀಶ್, ಚುನಾವಣಾ ಬಿಎಲ್ಒಗಳು ಸೇರಿದಂತೆ ಇತರರು ಹಾಜರಿದ್ದರು. ಈಗ ಬಸವಪುರ ಪ್ರೈವೇಟ್ ಬೋರಿಂದ ಕೊಡ್ತಾ ಇದೆ, ಕಂಠೀರಾಯಪುರಕ್ಕೂ ಪ್ರೈವೇಟ್ ಬೋರಿಂದ ನೀಡ್ತಾ ಇದೆ, ಸದ್ದೇಶ್ವರ ಪಂಚಾಯಿತಿ ನರೇಂದ್ರ ಅದಕ್ಕೆ ಹೊಸ ಬೋರ್ ಕೊಡಿಸ್ತಕ್ಕಂಥದ್ದು ಕ್ರಮ ತಗೋತೀವಿ. ಬಸವಪುರಕ್ಕೂ ತಗೋತೀವಿ, ಅಲ್ಲಿಗೂ ತಗೋತೀವಿ. ಸೊ ಅದರಲ್ಲೂ ಏನಾದ್ರು ಇಲ್ಲ ಅಂದರೆ ಬೇರೆ ಖಾಸಗಿ ಅಥವಾ ಸಪ್ಲೈ ಮಾಡೋಕ್ಕೆ ತೀರ್ಮಾನ ತಗೋತೀವಿ. ಆಮೇಲೆ ಒಂದು ಸಹ ಚನ್ನರಾಯಪಟ್ಟಣ ನಗರ ವ್ಯಾಪ್ತಿನಲ್ಲಿ ನಮ್ಮ ಇಲ್ಲಿಯ ವಾಸಿಗಳಿಗೆ, ನಗರವಾಸಿಗಳು ವಿನಂತಿ ಮಾಡ್ತಕ್ಕಂಥದ್ದು ಸರ್, ತುಂಬ ವೇಸ್ಟ್ ಮಾಡ್ತಾರೆ ಕೆಲವು ಜನರಿಂದ ಸರ್. ಈಗ ಆಯಿತು, ಮುನ್ಸಿಪಾಲ್ಟಿಯವರು ಕೂಡ ಪ್ರತಿ ಮನೆ ಹತ್ರಕ್ಕೆ ಹೋಗ್ಬಿಟ್ಟು ಚೆಕ್ ಮಾಡಬೇಕಾದ್ರೆ ತುಂಬ ಕಷ್ಟ ಇರ್ತದೆ. ಹಿಂದಗಡೆ ಡ್ರೈನೇಜ್ ಬಿಟ್ಟಿರ್ತಾರೆ. ದಯವಿಟ್ಟು ನೀರಿನ ಮೌಲ್ಯವನ್ನು ಒಂದು ಸದ್ಬಳಕೆ ಮಾಡ್ಕೊಳ್ಳಿ, ದುರ್ಬಳಕೆ ಮಾಡೋದು ಬೇಡ. ನೀರು ಅತ್ಯುಮೂಲ್ಯವಾದಂಥ ಆಸ್ತಿ. ಇವತ್ತು ನೋಡಿ, ಡ್ಯಾಮಲ್ಲಿ ನಮಗೆ ಕುಡಿಯೋ ನೀರು ಬಿಟ್ಟರೆ ಇವತ್ತು ಬೆಳೆಗೆ ಬಿಡದಲ್ಲಿರ್ತಕ್ಕಂಥ ಸ್ಥಿತಿ ನಿರ್ಮಾಣ ಆಗಿದೆ. ಇವತ್ತು ನಗರ ವ್ಯಾಪ್ತಿಯಲ್ಲಿ ಹೊಳೆಯಿಂದ ನೀರು ಬರುತ್ತೆ ಅಂದ್ಕೊಂಡು ಎಷ್ಟಾರು ಯುಟಿಲೈಸ್ ಮಾಡಬೇಕು ಅನ್ನೋ ಲೆಕ್ಕದಲ್ಲಿ ಕೆಲವರು ಮಾಡಬೇಕು. ಮೊನ್ನೆ ನಾನು ಒಳಗೆರಮ್ಮ ದೇವಸ್ಥಾನ ಅಂತ ಹೋಗಿದ್ದೆ, ಮೊನ್ನೆ ತೇರು ಮನೆ ಉದ್ಘಾಟನೆ. ಆ ಎರಡ ಭಾಗದಲ್ಲಿ ನನ್ನ ಪ್ರಕಾರ ಒಂದು 1,000 ಮನೆಗಾದ ನೀರೇ ಒಯ್ದೈತೆ. ಸ್ವಲ್ಪ ಅದ್ರ ಕಡೆ ನೀವು ಕಂಟ್ರೋಲ್ ಮಾಡಿ. ಒತ್ತುಬಿಡಿ. ಭೂಗ್ರಾಮ ಕುಡಿಯುವ ನೀರು ಜೆಜೆಮಲ್ಲಿನ ಕಾಮಗಾರಿಗಳು ಕೆಲವು ಅನುದಾನದ ಕೊರತೆಯಿಂದ ನಲ್ಲಿ ಸ್ವಲ್ಪ ಇದೆ ಸರ್. ಆದರೆ ಮಲ್ಟಿ ವಿಲೇಜ್ ಸ್ಕೀಮ್, ಜಾಕ್ಬೆಲ್ಲು, ಕಲ್ಕೆರೆ, ನಮ್ಮ ವಾಟರ್ ಟ್ರೀಟ್ಮೆಂಟ್ ಪ್ಲಾಂಟ್ ಕರ್ಕೊಂಡು ಹೋಗ್ತೀವಿ ಸರ್. ಏನು ಆಗಿದೆ ಈಗ ಇವು ನನ್ನ ಪ್ರಕಾರ ಎಂಡ್ ಆಫ್ ಡಿಸೆಂಬರ್ ಪ್ರತಿ ಗ್ರಾಮದ ಹತ್ರಕ್ಕೆ ತಲುಪುತ್ತೆ. ಅಂದರೆ ಅಲ್ಲಿಯ ಓವರ್ ಹೆಡ್ ಟ್ಯಾಂಕು ಕೆಲವು ಕೆಲಸಗಳು ಬಾಕಿ ಉಳಿದಿರ್ಬೋದು ಇದರಲ್ಲಿ. ಆದರೆ ಬಹುಗ್ರಾಮ ಕುಡಿಯೋ ನೀರು ಇದು JJM ಅಲ್ಲ ಸರ್. ನೀವು ಹೇಳೋದು ಮೇನ್ ಲೈನ್ ಬಹುತೇಕ 99% ಕಾಮಗಾರಿ ಮುಗಿದಿದೆ. ಅದು JJM ಬರೀಬೇಡಿ ಸರ್. ಮಲ್ಟಿ ವಿಲೇಜ್ಗೆ ಬಹು ಗ್ರಾಮ ಕುಡಿಯುವ ನೀರಿನ ಯೋಜನೆ. ಯಾಕೆಂದರೆ ನೀವು ಅದೊಂದು ವಾಟರ್ ಟ್ರೀಟ್ಮೆಂಟ್ ಪ್ಲಾಂಟ್ ಅದನ್ನು ಮನೆ ಒಂದು ವಿಸಿಟ್ ಮಾಡಿರೋದಂಗೆ ನೀವು ವಿಡಿಯೋದಲ್ಲಿ ನೋಡಿದ್ದೀರಿ. ಒಮ್ಮೆ ಹೋಗೋಣ. ತುಂಬ ಅತ್ಯದ್ಭುತವಾದಂಥ ರೀತಿಯಲ್ಲಿ ನಿಮ್ಮ ಕೆಲಸ ಬಂದಿದೆ. ಅದು ತುಂಬ ಅಪ್ಡೇಟ್ ಆಗ್ತಕ್ಕಂಥ ಒಂದು ಸ್ಕೀಮ್ಸ್. ಬಹುಶಃ
30ನೇ ತಾರೀಕೊಳಗಡೆ ನಮ್ಮಲ್ಲಿ ಪೂರ್ಣ ಪ್ರಮಾಣದಲ್ಲಿ ಆಗುತ್ತೆ ಅಂತಕ್ಕಂಥ ವಿಶ್ವಾಸ ಇದೆ. ನಮ್ಮಲ್ಲಿ ಮಾನ್ಯ ತಹಶೀಲ್ದಾರರು ತುಂಬ ಚೆನ್ನಾಗಿ ಮಾನಿಟರಿಂಗ್ ಮಾಡಿ ಎಲ್ಲ ನಮ್ಮ ಶಿರದ ಅನಿಲ್ ಅವ್ರ ಭವಿಷ್ಯ ಇದರ ಜವಾಬ್ದಾರಿನಲ್ಲಿ ಪ್ರತಿ ಮಾಹಿತಿಯನ್ನು ತಹಶೀಲ್ದಾರರು ರಿವ್ಯೂ ಮಾಡ್ತಿದ್ದಾರೆ. ಗ್ರೇಟ್ ತಹಶೀಲ್ದಾರರು RIs PS ಎಲ್ಲ ಜವಾಬ್ದಾರಿಗಳು ಕೆಲಸ ಮಾಡ್ತಾ ಇದ್ದಾರೆ. ಒಟ್ಟಾರೆ ಇನ್ನೂ ಕೂಡ ಅವ್ರ ಮತದಾರ ಪಟ್ಟಿಯಿಂದ ದೂರ ಉಳಿದ ರೀತಿ ಗಮನ ಹರಿಸಬೇಕು ಅನ್ನೋದು ನಮ್ಮ ಎಲ್ಲ ಅಧಿಕಾರಿಗಳಿಗೆ ನಾನು ತಿಳಿಸ್ತಕ್ಕಂಥದ್ದು. ಈ ಚನ್ನರಾಯಪಟ್ಟಣ ನಗರದಲ್ಲಿ ಸುಮಾರು 12 ಪಾರ್ಟ್ಗಳಲ್ಲಿ ಅಸಿಸ್ಟೆನ್ಸ್ಗೆ ಯಾರಾದರೂ ಕೊಡಿ ಅಂತ ಹೇಳಿದ್ದೀವಿ. ಅದನ್ನು ಕೂಡಲೇ ಡೆಪ್ಯೂಟ್ ಮಾಡ್ತೀನಿ ಅಂತ ಕೂಡ ಹೇಳಿದ್ದಾರೆ. ಆ ರೂರಲ್ ಸೈಡಲ್ಲಿ ನಮ್ಮ RIs ಮತ್ತು ಉಪ ತಹಶೀಲ್ದಾರಗಳಿಗೆ ಹೇಳೋದೇನಪ್ಪ 22 ಹಳ್ಳಿಗಳು ಬಿಲೋ 80 ಇದೆ. ಸೊ ಅಂಥ ಕಡೆ ನೀವು ಸ್ವಲ್ಪ ರೌಂಡ್ ಹೋಗಿ ಕಾನ್ಸಂಟ್ರೇಷನ್ ಮಾಡಬೇಕು ಅನ್ನೋದು ಒಂದು ನಮ್ಮಲ್ಲಿ ಸೂಚನೆ. ನಮ್ಮ ಈ ಬಗ್ಗೆ ಒಟ್ಟಾರೆ ಪ್ರೋಗ್ರೆಸ್ 84.91 ಆಗಿದೆ. ಪೂರ್ಣ 178 ರೆಕಾರ್ಡ್ಗಳಿದೆ ಅನ್ನೋದು ಮಾಹಿತಿ ಸಂದೇಹಾಸ್ಪದ, ಡೌಟ್ಫುಲ್. ಅದಕ್ಕೆ ತಿಳುವಳಿಕೆ ಪದಗಳನ್ನು ಕೂಡ ತಾಲೂಕು ಕಚೇರಿಯಿಂದ ಕೊಡ್ತಕ್ಕಂಥದ್ದು ಮನೆ ತಹಶೀಲ್ದಾರ್ ಗಮನಕ್ಕೆ ಬಂದಿದ್ದಾರೆ. ಒಟ್ಟಾರೆ ಅರ್ಹರು ಇದರಿಂದ ದೂರ ಉಳಿಬಾರ್ದು. ಸ್ವಲ್ಪ ಪರಿಶೀಲನೆ ಮಾಡಿ ಅವರಿಗೆ ವಂಚಿತರಾಗಿ ಗಮನ ಹರಿಸ್ಕೊಳ್ಳಿ ಸರ್, ಅದು ತಮ್ಮ ಗಮನಕ್ಕೆ. ಆಮೇಲೆ ನಮ್ಮ ಫುಡ್ ಡಿಪಾರ್ಟ್ಮೆಂಟಿಗೆ ಸಂಬಂಧಪಟ್ಟಂಗೂ ಕೂಡ ಮೀಟಿಂಗ್ ಕರೆದಿದ್ದೀವಿ. ಇವತ್ತು ವಜಾಗಿರ್ತಕ್ಕಂಥ ಕಾರ್ಡು 1829 ಕಾರ್ಡ್ ವಜಾಗಿದೆ ಅಂತೇಳಿ. ಅದರಲ್ಲೇನಾದರೂ ಯಾರೋ ಬೆಂಗಳೂರಿನಲ್ಲಿ ಅವನು ಬದುಕಿಗೋಸ್ಕರ ಒಂದು ಕಾರ್ ತಗೊಂಡಿರ್ತಾನೆ. ಆ ಲೆಕ್ಕಾಚಾರದಲ್ಲಿ IT ವಗೈರೆ ಅಂತಂದು ಒಂದು ವಜಾಗಿರುತ್ತೆ. ಅದನ್ನು ಬೇರ್ಪಡಿಸಿ ಪ್ರತ್ಯೇಕ